ಭಾರತೀಯ ಸನಾತನ ಪರಂಪರೆಯಲ್ಲಿ ಅಧ್ಯಯನ ಭಾಗವು ಪ್ರಮುಖವಾದದ್ದು. ಅದರಲ್ಲೂ ಪ್ರಾಚೀನ ಕಾಲದಲ್ಲಿ ವೇದಾಧ್ಯಯನ, ಶಾಸ್ತ್ರಾಧ್ಯಯನ ಅತೀವ ಮುಖ್ಯವಾದದ್ದು. ಅದಕ್ಕೋಸ್ಕರನೇ ನಮ್ಮ ವಟುಗಳಿಗೆ ಗರ್ಭಾಷ್ಟಮೇಶು ಬ್ರಾಹ್ಮಣ ಉಪನೀತಿ 8 ವರ್ಷಕ್ಕೆ ಅವನಿಗೆ ಬ್ರಹ್ಮೋಪದೇಶವನ್ನು ಮಾಡಿ ಅವನನ್ನು ಶಾಸ್ತ್ರಾಧ್ಯಯನ, ವೇದಾಧ್ಯಯನಕ್ಕೆ, ಗುರುಕುಲಕ್ಕೆ ಸೇರಿಸತಕ್ಕಂಥ ಒಂದು ಪರಂಪರೆಯನ್ನು ನಾವು ನೋಡಿದ್ದೀವಿ, ನಾವು ಕೇಳಿದ್ದೀವಿ. ಇದು ಋಷಿ ಪರಂಪರೆ. ಇಂಥ ಪರಂಪರೆಗೆ ಅವನು ಉಪಕರ್ಮದಲ್ಲಿ, ಪ್ರಥಮೋಪಕರ್ಮದಲ್ಲಿ ಅವನಿಗೆ ಬ್ರಹ್ಮೋಪದೇಶವನ್ನು ಮಾಡಿ ಗುರುಗಳು, ನಂತರ ಅವನ್ನ ಗುರುಕುಲದಲ್ಲಿ ವೇದಾಧ್ಯಯನ, ಶಾಸ್ತ್ರಾಧ್ಯಯನಕ್ಕೆ ಸೇರಿಸತಕ್ಕಂಥ ಒಂದು ಕಾಲಾಪ. ಇದನ್ನ ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಪೌರ್ಣಿಮೆ ದಿವಸ ಅವನಿಗೆ ಉಪಕರಣವನ್ನು ಮಾಡಿ, ಮಾರನೇ ದಿವಸ ಗಾಯತ್ರಿ ಜಪವನ್ನು ಮಾಡಿ ಅವನು ಗುರುಕುಲಕ್ಕೆ ಸೇರಿಸತಕ್ಕಂಥ ಒಂದು ಪ್ರತೀತಿ. ಇತ್ತೀಚಿನ ದಿನಗಳಲ್ಲಿ, ಇದು ಪ್ರಾಚೀನ ಅರ್ವಾಚೀನ ದಿನಗಳಲ್ಲಿ ನೀವು ಯಾವ ರೀತಿ ಒಂದು ಮಗುವನ್ನು ಶಾಲೆಗೆ ಸೇರಿಸಬೇಕಾದ್ರೆ ಅದನ್ನ ತಂದೆ ತಾಯಿಯನ್ನು ಸಂದರ್ಶನ ಮಾಡ್ತಾರೆ, ವಟುವನ್ನ ವಿದ್ಯಾರ್ಥಿಯ ಸಂದರ್ಶನ ಮಾಡ್ತಾರೆ. ಆ ಥರ ಸಂದರ್ಶನ ಮಾಡತಕ್ಕಂಥ ಪ್ರಕ್ರಿಯೆನೇ ಉಪಕರ್ಮ. ಉಪಕರ್ಮದಲ್ಲಿ ಗುರುಗಳು ಅಧ್ಯಯನೋಮದಲ್ಲಿ ಎಲ್ಲಾ ಶಾಸ್ತ್ರವನ್ನು ತಿಳಿಸತಕ್ಕಂಥ ಒಂದು ಸಂದರ್ಭ ಇದೆ. ನಿಮಗೆಲ್ಲ ಗೊತ್ತಿರಬೇಕು, ಯಾವುದೇ ಕಾಲೇಜಲ್ಲಾಗಲಿ, ಇತ್ತೀಚಿನ ವೆಸ್ಟರ್ನ್ ಕಲ್ಚರಲ್ಲಿ, ಇತ್ತೀಚಿನ ಇಂಗ್ಲಿಷ್ ವಿದ್ಯಾಭ್ಯಾಸದಲ್ಲಿ ನೀವು ಯಾವ ರೀತಿ ಯಾವುದೇ ಕ್ಲಾಸಿಗೆ ಸೇರಿಕೊಂಡಾಗ ಅದರಲ್ಲಿ ಮೊದಲು ಹೇಳ್ಬೇಕಾದ ಪಠ್ಯಕ್ರಮ, ಇಂಡೆಕ್ಸ್ ಅನ್ನ ಯಾವ ರೀತಿ ಮೊದಲೇ ವಿದ್ಯಾರ್ಥಿಗೆ ಹೇಳ್ಕೊಡ್ತಾರೋ ಅದೇ ರೀತಿ ಉಪಕರ್ಮದಲ್ಲಿ ಗುರುಗಳು ಅಧ್ಯಯನೋಮದಲ್ಲಿ ಎಲ್ಲಾ ಶಾಸ್ತ್ರದ ಒಂದೊಂದು ಸ್ಟ್ಯಾನ್ಸ, ಒಂದೊಂದು ಪದ್ಯ, ಒಂದೊಂದು ಪದವನ್ನ ಹೇಳ್ಕೊಡ್ತಾರೆ. ಇದಕ್ಕೆ ಉಪಕರ್ಮ, ಅಧ್ಯಯನೋಮ. ಈ ತರ ಅವನು ಎಲ್ಲಾ ಶಾಸ್ತ್ರದಲ್ಲೂ ಪರಿಣತ ಆಗಬೇಕು ಅಂದ್ರೆ ಅವನಿಗೆ ಎಲಿಜಿಬಿಲಿಟಿ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡತಕ್ಕಂಥ ಕಲಾಪವೇ ಇದು ಕರ್ಮ, ಈ ಉಪಕರ್ಮ. ಈ ಉಪಕರ್ಮನ ಎಲ್ಲಾ ಶ್ರೀಮತಸ್ಥ ಬ್ರಾಹ್ಮಣರು ಪ್ರಾಚೀನ ಪರಂಪರೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಈಗಲೂ ಮುಂದುವರಿತಾ ಇದೆ. ಇದರಿಂದ ಭಾರತೀಯ ಸನಾತನ ಪರಂಪರೆ ಉಳ್ಕೊಂಡಿದೆ. ಶಾಸ್ತ್ರಗಳು, ವೇದಾಧ್ಯಯನ, ಶಾಸ್ತ್ರ ವೇದ ಎಲ್ಲವೂ ಇವತ್ತು ಉಳ್ಕೊಂಡಿರೋದೇ ನಮ್ಮ ಭಾರತೀಯ ಪರಂಪರೆ. ಇದನ್ನ ನಾನು ಎಲ್ಲಾ ಹಿಂದೂಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ಈ ಪರಂಪರೆಯನ್ನು ಉಳಿಸ್ಕೊಂಡು ಹೋಗಿ ನಮ್ಮ ಸನಾತನ ಪರಂಪರೆ ಲೈಫ್ ಲಾಂಗ್ ಜೀವನ ಪರ್ಯಂತ ಉಳಿಬೇಕು ಅನ್ನೋದೇ ನನ್ನ ಪ್ರಾರ್ಥನೆ.